ಆರಾಧನಾ ಸಮಯ. ಆತ್ಮೀಯ ದೇವಜನರೆಲ್ಲರನ್ನೂ ಪ್ರೀತಿಯಿಂದ ವಂದಿಸಿ ಈ ಆರಾಧನೆಗೆ ಸ್ವಾಗತಿಸ್ತೇನೆ. ನಮ್ಮನ್ನು ನಾವು ಆರಾಧನೆಗೆಂದು ಸಿದ್ಧ ಮಾಡಿಕೊಳ್ಳುವ ಹಾಗೆ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಕರ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು, ಹಾಡಿನ ಮೂಲಕವಾಗಿ ನಿನ್ನನ್ನು ಘನಪಡಿಸಲು, ಈ ಆರಾಧನೆಯಲ್ಲಿ ಭಾಗಿಯಾಗಿ ನಿನ್ನ ದರ್ಶನವನ್ನು ಪಡೆದು ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಲು ಕೊಟ್ಟಂಥ ಈ ಘಳಿಗೆಗೋಸ್ಕರವಾಗಿಯೂ ಸಂದರ್ಭಕ್ಕಾಗಿಯೂ ಸ್ತೋತ್ರವಾಗಲಿ. ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ನಿನ್ನ ಪ್ರಸನ್ನತೆ ಇರಲಿ. ನಿನ್ನ ಆತ್ಮನಿಂದ ನಮ್ಮನ್ನು ಆವರಿಸು, ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ನಡೆಸು. ನಿನ್ನ ಘನಕ್ಕಾಗಿ ನಾವು ಜೀವಿಸಲು, ನಿನ್ನ ವಾಕ್ಯವನ್ನು ಕೇಳಿ ನಾವು ನಮ್ಮ ಬದುಕನ್ನು ನವೀಕರಿಸಿಕೊಂಡು ನಿನ್ನ ಹಾದಿಯಲ್ಲಿ ನಾವು ಸದಾಕಾಲವೂ ನೆಲೆಗೊಂಡಿದ್ದು ನಿನಗೆ ಸಾಕ್ಷಿಯುತ ಮಕ್ಕಳಾಗಿ ಜೀವಿಸಲು ನಮಗೆ ಈ ಆರಾಧನೆ ನಮ್ಮ ಜೀವಿತವನ್ನು ರೂಪಿಸಿ ನಿನಗೋಸ್ಕರವಾಗಿ ಬದುಕಲು ನಮಗೆ ಕಲಿಸಲಿ ಮತ್ತು ನಮಗೆ ಸಹಾಯ ಮಾಡಲಿ. ನಿನ್ನ ಘನಕ್ಕಾಗಿ ಮಾತ್ರವೇ ನಾವು ಸದಾಕಾಲ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ನಿನ್ನ ಆತ್ಮನಲ್ಲಿ ನೆಲೆಗೊಂಡಿದ್ದು ನಿನ್ನ ವಾಕ್ಯದ ಪ್ರಕಾರ ನಮಗೆ ಜೀವಿಸಲು ನಮಗೆ ಸಹಾಯ ಮಾಡುತ್ತಾ ನಿತ್ಯವೂ ನೀನು ತಾನೇ ನಮ್ಮ ಜೀವಿತದ ಮೂಲಕವಾಗಿ ಘನಮಾನ ಮಹಿಮೆಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ದೇವರ ಘನಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 204ನೆಯ ಸಂಗೀತವನ್ನು ಹಾಡೋಣ. 204ನೆಯ ಸಂಗೀತ, ನೀ ಬೇಕು ಸರ್ವದಾ ಉದ್ಧಾರಕ. ಈ ಸಂಗೀತವನ್ನು ಹಾಡುವುದರ ಮೂಲಕವಾಗಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ತಪ್ಪು ಅಪರಾಧಗಳನ್ನು ಅರಿಕೆ ಮಾಡೋಣ. ನಮ್ಮ ತಂದೆಯಾಗಿರುವವರೇ, ನಾವು ಮನೋಭಾವಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸಲು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸಿ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ತಮ್ಮ ದ್ರೋಹಾಪರಾಧಗಳನ್ನು ಅರಿಕೆ ಮಾಡಿದವರಿಗೆ ದೇವರ ಶುಭವಾಕ್ಯವು ಇಂತಿದೆ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನೂ ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರ ವಾಕ್ಯವನ್ನು ಕೇಳೋಣ. ಶ್ರೀ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ
ವಚನಗಳು 1-11. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನಗಳು 1-11. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು. ಆ ಕಾಲ ಬಂದಾಗ ಆತನು ನಮಗೆ ಇಂತಿಂಥದ್ದನ್ನು ಹೇಳಿದ್ದಾನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ನಾನು ನಿಮ್ಮ ಸಂಗಡ ಇದ್ದದರಿಂದ ಮೊದಲು ಇವುಗಳನ್ನು ನಿಮಗೆ ಹೇಳಲಿಲ್ಲ. ಆದರೆ ಈಗ ನಾನು ನನ್ನನ್ನು ಕಳುಹಿಸಿಕೊಟ್ಟಾತನ ಬಳಿಗೆ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋಗುತ್ತೀ ಎಂದು ನಿಮ್ಮಲ್ಲಿ ಒಬ್ಬನಾದರೂ ನನ್ನನ್ನು ಕೇಳುವುದಿಲ್ಲ. ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ, ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯಾದದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬುವುದೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಜ್ಞಾನ ಕೀರ್ತನೆಗಳಲ್ಲಿ 89ನೆಯ ಜ್ಞಾನ ಕೀರ್ತನೆ, ದೇವರ ಆತ್ಮನಿನಿ ಎಂಬ ಭಾವವ ಶುದ್ಧಿಸುನಿ. ಈ ಜ್ಞಾನ ಕೀರ್ತನೆಯ 4ನೆಯ ಚರಣವನ್ನು ಮಾತ್ರ ಹಾಡೋಣ. ಕೃಪೆಯು ದೇವರ ಭಾವವ ನಾವು ಪಡೆಯ ಮಾಡೆ. ದೀವಿದ ಕೃಪೆಯು ದೇವರ ಭಾವವ ನಾವು ಪಡೆಯ ಮಾಡೆ. ದೇವರ ಆತ್ಮನೇ ನೀ ಎಂಬ ಭಾವವ ಶೋಧಿಸು ನೀ. ಪಾವನ ಚಿತ್ತನೆ ಜೀವಿಸ ಮಾಡಿಸು ಓ ವರದಾಯಕನೇ. ಪಾವನ ಚಿತ್ತನೆ ಜೀವಿಸ ಮಾಡಿಸು ವರದಾಯಕನೇ. ನಲ್ಮೆಯ ದೇವಜನರೆಲ್ಲರಿಗೆ ಸ್ನೇಹಪೂರ್ಣ ವಂದನೆಗಳೊಂದಿಗೆ ಈ ವಾಕ್ಯದ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಮಗೆ ಕ್ರೈಸ್ತ ಪಂಚಾಂಗದ ಪ್ರಕಾರವಾಗಿ ಕೊಡಲ್ಪಟ್ಟಂತಹ ವಿಷಯ ಕಮ್ ಹೋಲಿ ಸ್ಪಿರಿಟ್ ರಿನ್ಯೂ ಅಸ್, ಕಮ್ ಹೋಲಿ ಸ್ಪಿರಿಟ್ ರಿನ್ಯೂ ಅಸ್ ಎಂಬುದಾಗಿ ಕೊಡಲಾಗಿದೆ. ಬಾ ಪವಿತ್ರಾತ್ಮನೇ ನಮ್ಮನ್ನು ನವೀಕರಿಸು ಎಂಬುದಾಗಿ
ಕನ್ನಡ ಭಾಷೆಗೆ ನಾವದನ್ನು ತರ್ಜುಮೆ ಮಾಡಬಹುದು. ನವೀಕರಿಸು ಎನ್ನುವಂತಹ ಪದಕ್ಕೆ ಹೊಸದಾಗಿಸು, ಮರುತೊಡಗು, ಮುಂದುವರಿಸು ಎಂಬುದರ ಅರ್ಥವನ್ನೂ ಸಹ ನಾವು ಪಡೆದುಕೊಳ್ಳಬಹುದು. ಹಾಗಾದರೆ ಪವಿತ್ರಾತ್ಮನ ಆಗಮನ, ಪವಿತ್ರಾತ್ಮನ ಪ್ರವೇಶ ನಮ್ಮನ್ನು, ನಮ್ಮ ಜೀವಿತವನ್ನು ಹೊಸಬರನ್ನಾಗಿಸುವಂಥದ್ದು, ನಮ್ಮ ಬದುಕನ್ನು ನವೀಕರಿಸುವಂಥದ್ದು ಮತ್ತು ನಾವು ಸ್ಥಗಿತಗೊಂಡಂತಹ ಸಮಯದಲ್ಲಿ ನಮ್ಮ ಕಾರ್ಯವೇನಿದೆ, ಅದು ಸೇವೆ ಇರಬಹುದು, ನಿಯೋಗವಿರಬಹುದು, ಅಥವಾ ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾ ಇರತಕ್ಕಂತಹ ವಿಷಯಗಳು ನಿಂತು ಹೋಗಿರುವಾಗ ಅದನ್ನು ಮತ್ತೆ ಮುಂದುವರಿಸುವಂತಹ, ಮರುತೊಡಗಿಸಿಕೊಳ್ಳುವಂತಹ ವಿಷಯಕ್ಕಾಗಿ ಈ ದಿನದ ಶೀರ್ಷಿಕೆ ನಮ್ಮನ್ನು ದೇವರ ಹಾದಿಯಲ್ಲಿ ಇನ್ನಷ್ಟು ಬಲವಾಗಿಯೂ ಆಳವಾಗಿಯೂ ಪರಿಣಾಮಕಾರಿಯಾಗಿಯೂ ವಿಷಯವಾಗಿ ನಾವು ಜೀವಿಸಬೇಕು ಮತ್ತು ನಮ್ಮ ಸೇವೆಯನ್ನು ಮುಂತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಕೊಡಲಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಹಳ ಪ್ರಮುಖವಾದಂತಹ ಅಂಶವೇನೆಂದರೆ, ಪವಿತ್ರಾತ್ಮನ ಆಗಮನದಿಂದಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಕೊಡಲ್ಪಟ್ಟಂತಹ ಮೊದಲ ವಚನದಿಂದ 13ನೇ ವಚನದವರೆಗೆ ಆ ಅಧ್ಯಾಯ ಪೂರ್ತಿಯಾಗಿ ಶಿಷ್ಯ ಮಂಡಳಿಗೆ 3,000 ಜನರು ಸೇರಿದ್ದರು ಮತ್ತು ಸೇರಿಕೊಂಡರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟது. ಯಾಕಂದರೆ ಪವಿತ್ರಾತ್ಮ ವರವು ಅಲ್ಲಿರುವವರಿಗೆ ಬರಲಾಗಿ ಅವರು ದೈವಿಕ ಅನುಭವವನ್ನು ಪಡೆದವರಾಗಿ, ಆ ದೈವಾನುಭವಕ್ಕೆ ಒಳಗಾಗಿ ದೈವಿಕ ಪ್ರೇರೇಪಣೆಯಿಂದಾಗಿ ಅವರು ಶಿಷ್ಯ ಮಂಡಳಿಗೆ ಸೇರಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಶಿಷ್ಯ ಮಂಡಳಿಗೆ ಸೇರಲ್ಪಡುವಂಥದ್ದು ಮಾತ್ರವಲ್ಲದೆ ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಸಂಸರ್ಗದಲ್ಲಿ, ದೇವರ ಸತ್ಸಂಬಂಧದಲ್ಲಿ ನೆಲೆಗೊಳ್ಳುವುದಕ್ಕೂ ಆ ಸಂಬಂಧದಲ್ಲಿ ಮುಂದುವರಿಯುವುದಕ್ಕೂ ಅವರ ಜೀವಿತ ಮುಂತೊಡಗಿಸಿಕೊಳ್ಳಿತು ಎಂಬುದಾಗಿ ನಾವು ಅರ್ಥೈಸಬಹುದು. ಪವಿತ್ರಾತ್ಮನ ಆಗಮನ ಹಾಗಾದರೆ ನಮ್ಮನ್ನು ಹೊಸಬರನ್ನಾಗಿಸಿಯೋ ಅಥವಾ ನವೀಕರಿಸುವಂಥದ್ದು, ಇಲ್ಲವೇ ನಮ್ಮನ್ನು ನಮ್ಮ ಕಾರ್ಯಗಳಿಂದ, ನಮ್ಮ ಜೀವಿತದಿಂದ ಮುಂತೊಡಗಿಸಿಕೊಂಡು ಹೋಗುವಂಥದ್ದು ಎಂಬುದಾಗಿ ನಾವು ಅರ್ಥ ಮಾಡಬೇಕಾದರೆ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ ಮೊದಲ 11 ವಚನದಲ್ಲಿ ಓದಿ ಕೇಳಿದಂಥ ಸುವಾರ್ಥ ಭಾಗದಲ್ಲಿ ಶಿಷ್ಯರಿಗೆ ಯೇಸು ಸ್ವಾಮಿ ಸಿದ್ಧಪಡಿಸುವಂತಹ ಸಮಯವನ್ನು ಈ ಭಾಗದಲ್ಲಿ ನಾವು ನೋಡಬಹುದು. ಯಾವುದಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ ಯೇಸು ಸ್ವಾಮಿ? ಯಾಕಂದರೆ ಇನ್ನು ಕೆಲವು ದಿವಸಗಳಲ್ಲಿ ಆತನು ಶಿಲುಬೆಯ ಮರಣವನ್ನು ಹೊಂದಿ 3ನೇ ದಿವಸದಲ್ಲಿ ಎದ್ದು ಬಂದು ತದನಂತರದಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡು ಶಿಷ್ಯರನ್ನು ಯಾವ ಕಾರ್ಯಕ್ಕಾಗಿ ಯೇಸು ಸ್ವಾಮಿ ನೇಮಿಸಿದನು ಅಂದರೆ ದೇವರ ರಾಜ್ಯದ ಸ್ಥಾಪನೆಗಾಗಿಯೂ ದೇವರ ರಾಜ್ಯದ ವಿಸ್ತರಣೆಗಾಗಿಯೂ ಅವರನ್ನು ಶಿಷ್ಯರನ್ನಾಗಿಯೂ ಅಪೊಸ್ತಲರನ್ನಾಗಿ ನೇಮಿಸಿದ್ದ ಆ ಕಾರ್ಯವನ್ನು ಮುಂದುವರಿಸುವುದಕ್ಕೆ, ಅವರನ್ನು ಅದರಲ್ಲಿ ಮರುತೊಡಗಿಸಿಕೊಳ್ಳುವುದಕ್ಕೆ ಇಲ್ಲಿ ನವೀಕರಣ ಮಾಡುತ್ತಿರತಕ್ಕಂತಹ ಕಾರ್ಯವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡಬಹುದು. ಯೇಸುವಿನ ಮಾತುಗಳನ್ನು ಗಮನಿಸುವಾಗ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಎಂಬುದಾಗಿ ಯೇಸುಸ್ವಾಮಿ ಶಿಷ್ಯರನ್ನು ಧೈರ್ಯಪಡಿಸ್ತಾನೆ. ಯಾಕಂದರೆ ಶಿಷ್ಯರು ಯೇಸುಸ್ವಾಮಿ ಇಲ್ಲದಂಥ ಜೀವಿತ, ಯೇಸುಸ್ವಾಮಿ ಇಲ್ಲದಂಥ ಸೇವೆ, ಯೇಸುಸ್ವಾಮಿ ಇಲ್ಲದಂಥ ನಿಯೋಗಗಳನ್ನು ಮುಂದುವರಿಸುವುದಾದರೂ ಹೇಗೆ ಎನ್ನುವಂಥ ಅವರಿಗಿದ್ದಂಥ ಕಳವಳ, ಅವರಿಗಿದ್ದಂತಹ ಆ ಹೃದಯದ ನೋವು, ಅವರಲ್ಲಿದ್ದಂಥ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡಂಥ ಯೇಸುಸ್ವಾಮಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ, ಯಾಕಂದರೆ ನನ್ನನ್ನು ತಂದೆ ಹೇಗೆ ಕಳುಹಿಸಿಕೊಟ್ಟನೋ ಹಾಗೆಯೇ ಸಹಾಯದ ಆತ್ಮನು ನಿಮಗೆ ಬಂದು ನಿಮಗೆ ಏನು ಮಾಡಬೇಕೆನ್ನುವುದನ್ನು ತಿಳಿಸ್ತಾನೆ. ನೀವು ಗೊಂದಲವಾಗಬಾರದು, ಗಲಿಬಿಲಿಗೊಳಗಾಗಬಾರದು, ಧೈರ್ಯದಿಂದಿರ್ರಿ, ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಿರಿ ಎಂಬುದಾಗಿ ಧೈರ್ಯಪಡಿಸುವಂತಹ ಸಂಭಾಷಣೆಯ ಮಾತುಗಳನ್ನು, ಆ ಸಂಗತಿಯನ್ನು, ಘಟನೆಯನ್ನು ನಾವಿಲ್ಲಿ ಸುವಾರ್ಥ ಭಾಗದಿಂದ ಕೇಳಬಹುದು. ಹಾಗಾಗಿ ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ ಎಂಬುದಾಗಿ ಹೇಳುವುದಾದರೆ ಹೋದ ಮೇಲೆ ಅದು ಹಾಗೆಯೇ ಮುಚ್ಚಿ ಹೋಗುವಂಥ ಅಥವಾ ಬಿಟ್ಟು ಬಿಡುವಂತಹ ಕಾರ್ಯವಲ್ಲ. ಬದಲಾಗಿ ಯೇಸುಸ್ವಾಮಿ ಆರೋಹಣವಾದ ಮೇಲೆ ಪವಿತ್ರಾತ್ಮನ ಆಗಮನ ಶಿಷ್ಯರಿಗೆ ವಿಶೇಷವಾದಂತಹ ಪರಿಣಾಮಕಾರಿಯಾದಂಥ ಸೇವೆಯನ್ನು ನಿರ್ವಹಿಸಲು ಅದು ಬಲವನ್ನು, ಶಕ್ತಿಯನ್ನು, ಆದರಣೆಯನ್ನು ತಂದುಕೊಡುವಂಥದ್ದಾಗಿದೆ. ಹಾಗಾಗಿ ಇನ್ನು ಮೇಲೆ ನೀವು ಚಿಂತಿಸಬಾರದು, ಇನ್ನು ಮೇಲೆ ನೀವು ಕಳವಳಗೊಳ್ಳಬೇಡ್ರಿ. ಯಾಕಂದರೆ ನಿಮಗೆ ಯಾವ ರೀತಿಯಾದಂತಹ ಸಹಾಯದ ಆತ್ಮನಿಂದ ಬರುತ್ತದೆ ಎಂಬುದಾಗಿ ಹೇಳುವುದಾದರೆ 8ನೇ ವಚನದಲ್ಲಿ ಯೇಸುಸ್ವಾಮಿ ತಿಳಿಸ್ತಾನೆ, ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬುದಾಗಿ. ಪ್ರೇರೆ ಯೇಸುಸ್ವಾಮಿ
ಆರೋಹಣವಾದ ಮೇಲೆ ಪವಿತ್ರಾತ್ಮನನ್ನು ಶಿಷ್ಯರಿಗೆ ಕಳುಹಿಸಿಕೊಡುವಂತಹ, ಪವಿತ್ರಾತ್ಮನನ್ನು ಆಗಮಿಸಿ ಅದನ್ನು ಸ್ವೀಕರಿಸುವಂಥ ಪ್ರತಿಯೊಬ್ಬ ಶಿಷ್ಯರು, ಅಪೋಸ್ತಲರು, ಅನುಯಾಯಿಗಳು ಯಾರೇ ಇರಬಹುದು, ವಿಶ್ವಾಸಿಗಳು ಯಾರೇ ಇರಬಹುದು, ಪವಿತ್ರಾತ್ಮನನ್ನು ಸ್ವೀಕರಿಸಿದ ಮೇಲೆ ಅವರಿಗೆ ಪಾಪದ ಅರಿವು ಹುಟ್ಟುತ್ತದೆ, ನೀತಿಯ ವಿಷಯದಲ್ಲಿ ಅರಿವನ್ನು ಹೆಚ್ಚಿಸುತ್ತದೆ, ನ್ಯಾಯ ತೀರುವಿಕೆಯ ಆ ಎಚ್ಚರಿಕೆಯನ್ನು ಅವರಿಗೆ ದಯಪಾಲಿಸುತ್ತದೆ. ಪವಿತ್ರಾತ್ಮನ ಆಗಮನದ ಮೂಲಕವಾಗಿ ಆಂತರ್ಯದಲ್ಲಿ ಹೊಸಬರಾಗಿ ಹೊಸ ಜೀವಿತಕ್ಕೆ ಕಾಲಿಡುವಂತಹ ಶಿಷ್ಯರು ಮಾತ್ರವಲ್ಲದೆ ಆಂತರ್ಯದಲ್ಲಿ ಹೊಸಬರಾಗಿ ನವಚೈತನ್ಯವನ್ನು ಪಡೆದು ಸೇವಾ ನಿಯೋಗಗಳನ್ನು ಪರಿಣಾಮಕಾರಿಯಾಗಿ ಅನೇಕ ಆತ್ಮಗಳಿಗೆ ಮುಟ್ಟಿಸಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯದಲ್ಲಿ ನಡೆಸುವಂತಹ ಕಾರ್ಯವನ್ನು ಮಾಡುವುದಕ್ಕಾಗಿ, ಆ ನಿಯೋಗವನ್ನು ವಿಸ್ತರಿಸುವುದಕ್ಕೂ, ದೇವರ ರಾಜ್ಯದ ಕಟ್ಟೋಣದ ಕಾರ್ಯಕ್ಕೆ, ಆ ರಾಜ್ಯದ ಪ್ರವರ್ಧಮಾನಕ್ಕಾಗಿ ಶ್ರಮಿಸಲು ದುಡಿಯಲು ಸನ್ನದ್ಧರಾಗುವಂತಹ ಆ ಪರಿಸ್ಥಿತಿ ಇಲ್ಲಿ ಕೊಡಲಾಗಿದೆ. ಹಾಗಾದರೆ ಪವಿತ್ರಾತ್ಮನ ವರವನ್ನಾಗಲಿ ಪವಿತ್ರಾತ್ಮನನ್ನೇ ಸ್ವೀಕರಿಸುವಂಥ ಪ್ರತಿಯೊಬ್ಬ ವಿಶ್ವಾಸಿಯು ಪ್ರಪಂಚದಾದ್ಯಂತ ಆತನು ಪಾಪದ ಅರುಹನ್ನು ಹುಟ್ಟಿಸಿಕೊಳ್ಳುತ್ತಾನೆ. ಪವಿತ್ರಾತ್ಮನ ಸಹಾಯದಿಂದ ಪಾಪವು ಯಾವುದು, ನೀತಿಯು ಯಾವುದು, ನ್ಯಾಯ ತೀರುವಿಕೆಗೆ ನಾವು ಹೇಗೆ ಸಿದ್ಧರಾಗಬೇಕು ಎಂಬುದನ್ನು ಇಲ್ಲಿ ತಿಳಿಸಲಾಗ್ತದೆ. ಹಾಗಾದರೆ ಪವಿತ್ರಾತ್ಮನನ್ನು ಸ್ವೀಕರಿಸಿ ತನ್ನ ಜೀವಿತದಲ್ಲಿ ಆತನ ಸಹಾಯದಿಂದ ಬದುಕುತ್ತಾ ಇರುವವರೆಲ್ಲರೂ ಪಾಪರಹಿತರಾಗಿ ಜೀವಿಸಿ ನೀತಿಯ ಮಾರ್ಗದಲ್ಲಿ ಬದುಕುತ್ತಾ ನ್ಯಾಯ ತೀರುವಿಕೆಗೆ ಸಿದ್ಧರಾಗಿ ಬದುಕುತ್ತಾರೆ ಎಂಬುದಾಗಿ ಪವಿತ್ರಾತ್ಮನ ಆಗಮನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಹಾಗಾದರೆ ಪಾಪಮಯವಾದಂತಹ ಜೀವಿತದಲ್ಲಿರುವವರಿಗೆ, ಕೆಟ್ಟದರ ಸಹವಾಸದಲ್ಲಿರುವಂಥವರಿಗೆ ಅವರನ್ನು ನವೀಕರಿಸಿ ಕ್ರಿಸ್ತನ ಬೋಧನೆಗಳಲ್ಲಿ, ವಾಕ್ಯಗಳಲ್ಲಿ, ದೇವರ ಸತ್ಸಂಬಂಧದಲ್ಲಿ, ಸಂಸರ್ಗದಲ್ಲಿ ನೆಲೆಗೊಳಿಸಿ ಪಾಪವನ್ನು ತ್ಯಜಿಸಿ ನೀತಿಯಲ್ಲಿ ನೆಲೆಸಿ ನ್ಯಾಯ ತೀರುವಿಕೆಯ ಎಚ್ಚರಿಕೆ ಗಂಟೆಯನ್ನು ಪಡೆದವರಾಗಿ ಕ್ರಿಸ್ತನ ಹಾದಿಯಲ್ಲಿಯೂ ಮಾರ್ಗದಲ್ಲಿಯೂ ಜೀವಿಸುವುದಕ್ಕೆ ಸನ್ನದ್ಧರಾಗುವಂತಹ ಕಾರ್ಯ ಪವಿತ್ರಾತ್ಮನ ಆಗಮನ ಅದು ನವೀಕರಿಸುವಂಥದ್ದಾಗಿದೆ. ಹಾಗಾದರೆ ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ನೆಲೆಸಿರುವುದಾದರೆ, ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಜೀವಿಸುತ್ತಾ ಇರುವುದಾದರೆ ಯಾರೂ ಸಹ ಪಾಪಕ್ಕೆ ಒಳಗಾಗಬಾರದು. ಪಾಪದರ ವಿಷಯದಲ್ಲಿ, ಪಾಪ ಎನ್ನುವಂತಹ ವಿಷಯಗಳಲ್ಲಿ ಅರುಹನ್ನು ಹುಟ್ಟಿಸುವಂಥ ಆ ಪವಿತ್ರಾತ್ಮನು ಯಾರನ್ನು ಸಹ ಆ ಪಾಪದಲ್ಲಿ ನಡೆಸುವುದಕ್ಕಾಗಲಿ, ಪಾಪದಲ್ಲಿ ಬೀಳಿಸುವುದಕ್ಕಾಗಲಿ ಬಿಡದೆ ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೆ ಶಕ್ತನಾಗಿರ್ತಾನೆ. ಪವಿತ್ರಾತ್ಮನ ಸಹಾಯ, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಪ್ರೇರೇಪಣೆ ಎನ್ನುವಂಥದ್ದು ದೇವರ ಸತ್ಸಂಬಂಧದಲ್ಲಿ, ದೇವರ ಬಾಂಧವ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ ಸಹಾಯ ಮಾಡಿ ಆ ಜೀವಿತದಲ್ಲಿ ಮುಂದುವರಿಸಲು ನಮಗೆ ನವ ಚೈತನ್ಯವನ್ನು, ಶಕ್ತಿಯನ್ನು ಹೇರಳವಾಗಿ ದಯಪಾಲಿಸುವಂಥದ್ದಾಗಿದೆ. ಇನ್ನೊಂದೆಡೆ ಶಿಷ್ಯರು ಕಂಗಾಲಾಗಿಯೂ ಭಯಭೀತರಾಗಿಯೂ ಇರುವಂತಹ ಅವರಿಗೆ ಪವಿತ್ರಾತ್ಮನ ಆಗಮನ ಅವರನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಅವರಿಗೆ ಕೊಡಲ್ಪಟ್ಟಂಥ ಜವಾಬ್ದಾರಿ, ಕರ್ತವ್ಯವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ ಲೋಕದಾದ್ಯಂತಹ ಸುವಾರ್ತೆಯನ್ನು ಪ್ರಚುರಪಡಿಸುವುದಕ್ಕೂ ಹಬ್ಬಿಸುವುದಕ್ಕೂ ಅವರಿಗೆ ಉರಿದುಂಬಿಸುತ್ತದೆ. ಯಾಕಂದರೆ ಅವರ ನಿಯೋಗದ ಗುರಿ, ಅವರ ಸೇವೆಯ ಧ್ಯೇಯವೇನಾಗಿತ್ತಂದರೆ ಯೇಸುವಿನ ಮಾತುಗಳಿಗೆ ತಕ್ಕ ಹಾಗೆ ಯೇಸು ಅವರನ್ನು ನೇಮಿಸಲ್ಪಟ್ಟು ಅವರಿಗೋಸ್ಕರವಾಗಿ ಪವಿತ್ರಾತ್ಮನ ಆಗಮನಕ್ಕಾಗಿಯೂ, ಪವಿತ್ರಾತ್ಮನನ್ನು ಕಳುಹಿಸಿಕೊಡುವುದಾಗಿಯೂ ಮತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿಯೂ ಇರುವಾಗ ಅವರ ಕಾರ್ಯ ಯೇಸುವಿನ ಮಾತುಗಳನ್ನು ಕೈಕೊಂಡು ನಿರಂತರ ಅದನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ರಾಜ್ಯದ ವಿಸ್ತರಣೆಗಾಗಿ ಅವರು ಶ್ರಮಿಸಬೇಕಾಗಿದ್ದರಿಂದ ಇದು ಪರಿಣಾಮಕಾರಿಯಾಗಿ ಅನೇಕ ಆತ್ಮಗಳನ್ನು ಗೆಲ್ಲುವುದಕ್ಕೆ ಅವರು ನಡೆಸುತ್ತದೆ. ದುಃಖದಲ್ಲಿದ್ದಂಥ ಶಿಷ್ಯರನ್ನು ಸಂತೈಸುತ್ತದೆ. ಧೈರ್ಯವಿಲ್ಲದಂತಹ, ಧೃತಿಗೆಟ್ಟಂತಹ ಶಿಷ್ಯರಿಗೆ ಸದಾಕಾಲವೂ ಧೈರ್ಯ ಮತ್ತು ಆದರಣೆ, ಸಾಂತ್ವನವನ್ನು ಕೊಟ್ಟು ಪರಿಣಾಮಕಾರಿಯಾಗಿ ಸೇವೆಯನ್ನು ನಿರ್ವಹಿಸಲು, ದೇವರ ರಾಜ್ಯವನ್ನು ಕಟ್ಟಲು ಇದು ಪ್ರೇರೇಪಣೆಯನ್ನು ನೀಡುವಂಥದ್ದಾಗಿದೆ. ಹಾಗಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ನಾವು ಆ ಭಾಗವನ್ನು ಓದುವುದಾದರೆ ಪವಿತ್ರಾತ್ಮ ವರವು ಅಲ್ಲಿ ನೆರೆದು ಬಂದಂತಹ ಎಲ್ಲ ವಿವಿಧ ಭಾಷೆಗಳನ್ನಾಡುವಂಥ, ವಿವಿಧ ಸಂಸ್ಕೃತಿಗಳಿಂದ, ವಿವಿಧ ಹಿನ್ನೆಲೆಗಳಿಂದ ದೇಶದಾದ್ಯಂತ ಇರುವಂತಹ ಆ ಪ್ರಜೆಗಳು ಬಂದಂಥ ವೇಳೆಯಲ್ಲಿ ಪವಿತ್ರಾತ್ಮನ ಕಾರ್ಯವು ಎಷ್ಟು ಪ್ರಬಲವಾಗಿಯೂ ಶಕ್ತಿಶಾಲಿಯಾಗಿಯೂ ಪರಿಣಾಮಕಾರಿಯಾಗಿ ಮಾಡಿತೆಂದರೆ ಅವರೆಲ್ಲರೂ ಸಹ ಶಿಷ್ಯ ಮಂಡಳಿಗೆ ಸೇರಿದವರಾದರು ಎಂಬುದಾಗಿ ಉಲ್ಲೇಖವಾಗಿದೆ. ಹಾಗಾದರೆ ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ, ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ
ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಕಾರ್ಯವನ್ನು ಮಾಡುವಾಗ ಯೋಗ್ಯವಾದಂತಹ ರೀತಿಯಲ್ಲಿ ನಡ್ಕೊಳ್ಳತಕ್ಕದ್ದು ಮತ್ತು ನಾವು ಕ್ರಿಸ್ತನಿಗೆ ಶಿಷ್ಯರಾಗಿಯೂ ಅನುಯಾಯಿಗಳಾಗಿ ಜೀವಿಸುವಾಗ ನಮ್ಮ ಬದುಕು, ನಮ್ಮ ಜೀವಿತ ಯಾವಾಗಲೂ ಇತರರನ್ನು ಸ್ಫೂರ್ತಿಯೆಡೆಗೆ, ಇತರರನ್ನು ನಾವು ಪ್ರೇರೇಪಿಸಿ ಕ್ರಿಸ್ತನೆಡೆಗೆ ತರುವಂತಹ ಪ್ರಯತ್ನ, ಅಂತಹ ಜೀವಿತ ನಮ್ಮದನ್ನಾಗಿಸ್ತದೆ ಎಂಬುದಾಗಿ ಈ ವಾಕ್ಯ ಭಾಗಗಳು ನಮಗೆ ಸಹಾಯ ಮಾಡ್ತದೆ. ಇನ್ನೊಂದೆಡೆ ನಾವು ಪವಿತ್ರಾತ್ಮನ ಶಕ್ತಿಯಿಂದ ಪವಿತ್ರಾತ್ಮನು ಕೊಡುವಂತಹ ಫಲಗಳಾಗಿರುವ ಗಲಾತ್ಯ 5:22 ಬರೆಯಲ್ಪಟ್ಟಂತೆ ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಇಂತಹ ಆ 9 ವರಗಳನ್ನು, ಆ ವರಗಳ ಫಲಗಳನ್ನು ನಾವು ಅನುಭವಿಸಬೇಕು, ಅದನ್ನು ನಾವು ಪ್ರಚುರಪಡಿಸಬೇಕು, ಅದನ್ನು ಸ್ಥಾಪಿಸುವಂತಹ ಸದ್ಭಕ್ತ ಜನರಾಗಿ ನಾವು ಬದುಕಬೇಕು ಎಂಬುದಾಗಿ ನಮಗೆ ಈ ದಿನದ ವಾಕ್ಯ ಭಾಗವು ಕರೆ ಕೊಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನ ಆಗಮನ ನಮ್ಮೊಳಗೆ ಆಗುವಾಗ ನಮ್ಮೊಳಗಿರುವಂತಹ ಎಲ್ಲ ಕಲ್ಮಶವಾದಂಥ ಸಂಗತಿಗಳು ಅದು ತ್ಯಜಿಸಲ್ಪಟ್ಟು ನಾವು ನವೀಕರಣವನ್ನು ಹೊಂದಿ ನಾವು ಕಲ್ಮಶವಿಲ್ಲದಂತಹ ನಿಷ್ಕಲ್ಮಶವಾದಂತಹ ಹೃದಯ, ಮನಸ್ಸು ನಮ್ಮದಾಗಿರಬೇಕು. ನಮ್ಮೊಳಗಿರುವಂಥ ಕೆಟ್ಟತನವು ಅದು ತ್ಯಜಿಸಲ್ಪಟ್ಟು ಹೊರಹೋಗಿ ಅವೆಲ್ಲವೂ ನಾಶವಾಗಿ ಯೋಗ್ಯವಾದಂತಹ ರೀತಿಯಲ್ಲಿ ನಾವು ಹೊಸಬರನ್ನಾಗಿಯೂ ನಮ್ಮನ್ನು ಆಂತರ್ಯದಲ್ಲಿ ಹೊಸ ಜೀವಿತಕ್ಕೆ ಕಾಲಿರಿಸುವಂತಹ ಶಕ್ತಿಯನ್ನು ಕೊಡುವಂತಹ ಪವಿತ್ರಾತ್ಮನ ಕಾರ್ಯವಾಗಿರುತ್ತದೆ. ಮಾತ್ರವಲ್ಲದೆ ನಮ್ಮೊಳಗಿರುವಂತೆಲ್ಲ ಪಾಪಕೃತ್ಯ, ದ್ವೇಷ, ಹಗೆತನ, ಅಸೂಯೆ, ಹೊಟ್ಟೆಕಿಚ್ಚು, ಇನ್ನಿತರ ಕೆಟ್ಟತನಕ್ಕೆ ಸರಿಸಾಟಿಯಾಗಿರುವಂಥ ಪ್ರತಿಯೊಂದು ಸಂಗತಿಗಳು ಹೃದಯದಿಂದ, ಮನಸ್ಸಿನಿಂದ, ನಮ್ಮ ಜೀವಿತದಿಂದ ತೊಲಗಿ ಹೋಗಿ ನಾವು ನೀತಿಯುಳ್ಳ ಸದ್ಭಕ್ತ ಜನರುಳ್ಳವರಾಗಿ ಬದುಕಲು ಪವಿತ್ರಾತ್ಮನ ಆಗಮನ ನಮ್ಮನ್ನು ನವೀಕರಿಸಿ, ನಾವು ಹೇಗೆ ಕೆಟ್ಟ ಮಾರ್ಗದ ಮೂಲಕವಾಗಿ ಒಳ್ಳೆಯ ಮಾರ್ಗದಲ್ಲಿದ್ದವರು ಸ್ಥಗಿತಗೊಂಡಂತಹ ಸ್ಥಿತಿಯಲ್ಲಿದ್ದೆವೋ ಅದೆಲ್ಲವನ್ನು ಮತ್ತೊಂದು ಆವರ್ತಿ ನವೀಕರಿಸಿ ಹಿಂತಿರುಗಿ ನಾವು ಅದೇ ಒಳ್ಳೆಯತನದ ಜೀವಿತಕ್ಕೆ ಕ್ರಿಸ್ತನ ಅನುಯಾಯಿಗಳಾಗಿ ಕ್ರಿಸ್ತನ ಮಾತುಗಳನ್ನು ಕೈಕೊಂಡು ನಡೆಯಲು ಮತ್ತು ಅದಕ್ಕೆ ತಕ್ಕ ಹಾಗೆ ಸಾಕ್ಷಿಯಾಗಿ ಜೀವಿಸಲು ನಮ್ಮನ್ನು ನವೀಕರಿಸಿ ಹೊಸಬರನ್ನಾಗಿಸಿ ಆ ಕಾರ್ಯವನ್ನೇ, ಅಂದರೆ ಕ್ರಿಸ್ತನ ಮಾತುಗಳನ್ನೇ ಕೈಕೊಂಡು ಮುನ್ನಡೆಯುವಲ್ಲಿ ಸಹಾಯ ಮಾಡುತ್ತದೆ. ಕ್ರಿಸ್ತನ ಆ ಆತ್ಮನ ಆಗಮನ ನಮ್ಮೆಲ್ಲರನ್ನು ನವೀಕರಿಸಿ ಅತ್ಯುನ್ನತವಾದಂತಹ ಶ್ರೇಷ್ಠವಾದಂತಹ ಯೇಸುಸ್ವಾಮಿಯ ಅನುಯಾಯಿಗಳಂತೆ ಬದುಕಲು, ದೇವರ ನಾಮಕ್ಕೆ ಘನವನ್ನು ತರಲು, ದೇವರ ರಾಜ್ಯದ ವಿಸ್ತರಣೆಗಾಗಿ, ದೇವರ ನಾಮದ ಮಹಿಮೆಗಾಗಿ ಜೀವಿಸಲು ಸಹಾಯ ಆದರಣೆಯನ್ನು ನಿತ್ಯವೂ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನೀ ಕಳುಹಿಸಿಕೊಟ್ಟಂತಹ ಸಹಾಯಕನಾದಂಥ ಆತ್ಮನಿಗಾಗಿಯೂ ಆ ಪರಿಶುದ್ಧಾತ್ಮನಿಗಾಗಿಯೂ ಸ್ತೋತ್ರ ಹೇಳುತ್ತೇವೆ. ಪವಿತ್ರಾತ್ಮನ ಆಗಮನದ ಮೂಲಕವಾಗಿ ನಮ್ಮೆಲ್ಲರ ಬದುಕು ನವೀಕರಣಗೊಂಡು ಪಾಪದಲ್ಲಿ, ಕೆಟ್ಟತನದಲ್ಲಿ, ನಿಷ್ಕಲ್ಮಶವಾದಂಥ ರೀತಿಯಲ್ಲಿ ನಾವು ಜೀವಿಸದೆ ಸೈತಾನನಿಗೆ ದಾಸರಾಗಿ ಅಧೀನರಾಗಿ ಬದುಕುವಂತಹ ಆ ಎಲ್ಲ ಥರನಾದಂಥ ಸಂಗತಿಗಳನ್ನು ನಮ್ಮಲ್ಲಿ ನವೀಕರಿಸಿ ನಮ್ಮನ್ನು ಆಂತರ್ಯದಲ್ಲಿಯೂ ಬಾಹ್ಯಾಚಾರದಲ್ಲಿಯೂ ಹೊಸಬರನ್ನಾಗಿಸಿ ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೂ ನೀ ಕೊಟ್ಟಂಥ ಎಚ್ಚರಿಕೆಗಾಗಿಯೂ ಮತ್ತು ನೀ ಕೊಟ್ಟಂಥ ವಾಕ್ಯಕ್ಕೋಸ್ಕರವಾಗಿಯೂ ಸ್ತೋತ್ರ ಹೇಳುತ್ತೇವೆ. ನಮ್ಮೊಳಗಿರುವಂಥ ಎಲ್ಲ ಕೆಟ್ಟತನ, ಕಲ್ಮಶ, ಅಸೂಯೆ, ಇನ್ನಿತರ ಪಾಪಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸಂಗತಿಗಳನ್ನು ನಮ್ಮ ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ನಮ್ಮ ಜೀವಿತದಿಂದ ತೆಗೆದು ಹಾಕಲ್ಪಟ್ಟು ಅದನ್ನು ನಶಿಸಿ ಹೋಗುವಂತೆ ಮಾಡಿ ಭಯಭಕ್ತಿಯಿಂದ ನೀತಿಯ ಮಾರ್ಗದಲ್ಲಿ ಕ್ರಿಸ್ತನ ವಾಕ್ಯಕ್ಕೆ, ಕ್ರಿಸ್ತನ ಬೋಧನೆಗಳಿಗೆ ಅನುಸಾರವಾಗಿ ದೇವರ ಘನಕ್ಕಾಗಿ ಬದುಕಲು ಪವಿತ್ರಾತ್ಮನ ಸಹಾಯದಿಂದ ನಮ್ಮನ್ನು ತುಂಬಿಸಿ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಮತ್ತು ಧರ್ಮದಲ್ಲಿಯೂ ನಡೆಯುವುದಕ್ಕೆ ನಿತ್ಯ ಕಾಲಕ್ಕೂ ನಮಗೆ ಪ್ರೇರೇಪಣೆಯನ್ನು ಕೊಟ್ಟು ನಮ್ಮ ಚೈತನ್ಯದಿಂದ ತುಂಬಿಸಿ ಇನ್ನು ಯಾವ ಸಂದರ್ಭದಲ್ಲಿಯೂ ಸಹ ಪಾಪಕ್ಕೆ ಒಳಗಾಗದಂತೆಯೂ ಯಾವ ಥರನಾದಂತಹ ಸೈತಾನನಿಗೆ ದಾಸರುಗಳಾಗಿ ಬದುಕುವುದಕ್ಕೂ ನಮಗೆ ಅವಕಾಶ ಕೊಡದೆ ನಿತ್ಯವೂ ನಮ್ಮನ್ನು ಕಾಪಾಡಿ ಮುನ್ನಡೆಸಲು ಪವಿತ್ರಾತ್ಮನ ಉತ್ತೇಜನ, ಪ್ರೇರೇಪಣೆ, ಸ್ಫೂರ್ತಿಯು ನಿತ್ಯ ಕಾಲಕ್ಕೆ ನಮಗೆ ಒದಗಿ ಬರಲಿ. ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯನ್ನು ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಂದ ಎದ್ದು
ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇದ್ದಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಂಗೀತಗಳಲ್ಲಿ 134ನೆಯ ಸಂಗೀತವನ್ನು ಹಾಡೋಣ. 134ನೆಯ ಸಂಗೀತ, ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು. ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನೆಯಿಂದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ. ಆಮೆನ್. ದೇವರ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ನಿತ್ಯ ಕಾಲಕ್ಕೂ ಇರಲಿ. ಆಮೆನ್.